ನಾನಿವತ್ತು ಶಾರ್ವರಿನ ನಮ್ಮ ಫೇವ್ರೆಟ್ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ದೆ. ನಾವು ಮದುವೆ ಆದ ಹೊಸದ್ರಲ್ಲಿ ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿಗೆ ಹೋಗಿ ಹಳೇದೆಲ್ಲ ಮಾತಾಡಿದ್ವಿ. ಅದೇನು ಮಾತಾಡಿದ್ರಿ ಅಂತ ಹೇಳಿ, ನಾವು ಕೇಳೋಣ. ಶಾರ್ವರಿ, ಅದಕ್ಕೆ ಹೇಳ್ತಿದ್ದಾರಲ್ವಾ, ಏನೇನು ಮಾತಾಡಿದ್ವಿ ಅಂತ ಹೇಳ? ಅಯ್ಯೋ ಬೇಡ ಬಿಡಿ, ಅದಕ್ಕೆ ನಾಚ್ಕೋತಾ ಇದ್ದಾಳೆ. ಆಯ್ತಾಯ್ತು, ಒಟ್ಟಿನಲ್ಲಿ ಈ ದಿನಾನ ಇಬ್ರು ಖುಷಿಯಾಗಿ ಕಳೆದ್ರಲ್ಲ, ಅಷ್ಟೇ ಸಾಕು. ಅದಕ್ಕೆ ಕೂತ್ಕೊಳ್ಳಿ, ಶಾರ್ವರಿನೇ ಊಟ ಬಡಿಸ್ತಾಳ. ಅಲ್ವಾ ಶಾರ್ವರಿ? ಶಾರ್ವರಿ ಅವ್ರು ಯಾಕೆ ಬಡಿಸ್ಬೇಕು? ನಾನಿದ್ದೀನಲ್ಲ, ನಾನೇ ಬಡಿಸ್ತೀನಿ. ಅದಕ್ಕೆ ನೀವು ಸುಮ್ಮನೆ ಅಣ್ಣನ ಪಕ್ಕ ಕೂತ್ಕೊಳ್ಳಿ. ಇದೆಲ್ಲ ಏನು? ಇವತ್ತು ಒಟ್ಟಿಗೆ ಇರಬೇಕಾದವರು ನೀವು. ಅಣ್ಣ, ಇಷ್ಟೊತ್ತು ಒಟ್ಟಿಗೆ ಇದ್ದಿದ್ದಾಯ್ತು, ಮಾತಾಡಿದ್ದು ಆಯಿತು. ನನ್ನ ಮನಸ್ಸಲ್ಲಿದ್ದಿದ್ದು ಅವಳಿಗೆ ಹೇಳಿದ್ದಾಯ್ತು, ಶಾರ್ವರಿ ಮನಸ್ಸಲ್ಲಿದ್ದಿದ್ದು ನನಗೆ ಹೇಳಿದ್ದಾಯ್ತು. ಅವಳಿಗೆ ಈ ಮನೆಯವರ ಬಗ್ಗೆ ಕಾಳಜಿ ತೋರಿಸೋದಕ್ಕೆ ಅವಕಾಶ ಸಿಗ್ತಿಲ್ವಂತೆ. ಕಡೆ ಪಕ್ಷ ಊಟ ಬಡಿಸೋದಕ್ಕೂ ಅವಕಾಶ ಸಿಗ್ತಿಲ್ಲ ಅಂತ ಕೇಳ್ತಾ ಇದ್ಲು. ಅಯ್ಯೋ, ಇದೆಲ್ಲ ಕೇಳೋವಂಥ ವಿಷಯನಾ? ಈ ಮನೆ ನಿಮ್ಮದು. ಈ ಮಕ್ಕಳಿಗೆಲ್ಲ ತಾಯಿ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ. ಬನ್ನಿ, ನೀವೇ ಬಡಿಸೋರಂತೆ. ನೀವು ಕೂತ್ಕೊಳ್ಳಿ. ಅದಕ್ಕೆ ಈಗ ಸಮಾಧಾನ ಆಯ್ತಲ್ಲ, ಬಟ್ಸ್. ಇಷ್ಟೇ ಅಲ್ಲ, ಅದಕ್ಕೆ ಇನ್ಮೇಲೆ ಆಫೀಸು ಕಂಪ್ನಿ ಓಡಾಟಗಳೆಲ್ಲ ಕಡಿಮೆ ಮಾಡಿ ಮನೆಯವರ ಸೇವೆ ಮಾಡಬೇಕಂತೆ. ಇವಳೇ ಅಡುಗೆ ಮಾಡಿ ಮನೆಯವ್ರನ್ನೆಲ್ಲ ಖುಷಿಯಾಗಿ ಇಟ್ಕೋಬೇಕಂತೆ. ಅದಕ್ಕೆ ನೀವು ಯಾರು ಅಡ್ಡಿ ಬರಬಾರ್ದು ಅಷ್ಟೇ. ಶಾರ್ವರಿ ಮನಸ್ಸು ಏನು ಅಂತ ನನಗೆ ಗೊತ್ತು. ಖಂಡಿತ ಯಾರೂ ಅಡ್ಡ ಬರಲ್ಲ. ಈ ಮನೆ ಮೇಲೆ ನಿನಗಿರೋ ಪ್ರೀತಿ ಕಾಳಜಿ ತೋರಿಸೋದಕ್ಕೆ ನಿನಗೆ ಅವಕಾಶನೂ ಇದೆ, ಅಧಿಕಾರನೂ ಇದೆ. ಆಯ್ತಲ್ಲ, ಮತ್ತೆ ಇನ್ಮೇಲೆ ಎಲ್ಲ ಕೆಲಸನೂ ಶಾರ್ವರಿನೇ ಮಾಡ್ತಾಳೆ. ಬಟ್ಸ್. ಸರಿ ಸರಿ, ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಅಣ್ಣ, ಲಾಯರ್ ಫೋನ್ ಮಾಡಿದ್ರು. ಲಾಯರಾ? ಯಾಕೆ, ಏನು ವಿಷಯ? ನಮ್ಮ ಮನೆ ವಂಶವೃಕ್ಷದಲ್ಲಿ ಕಾನೂನಿನ ಪ್ರಕಾರ ಸಮರ್ಥ ಸಂಧ್ಯಾ ಹೆಸರು ಸೇರ್ಸೋಕ್ಕಾಗೋದಿಲ್ವಂತೆ. ಏನು ಹೇಳ್ತಿದ್ದೀರಾ ಚಿಕ್ಕಪ್ಪ? ನೀವು ಹೇಳ್ತಿರೋದು ಪಕ್ಕಾ ತಾನೆ? ಲಾಯರ್ಗೆ ಇನ್ನೊಂದ್ಸಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಈ ವಿಷಯ ಕೇಳಿ ನೀನು ಖುಷಿ ಪಡ್ತೀಯಾ ಅಂತ. ಆ ಪಾಪದ ಹುಡುಗರನ್ನ ಈ ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಅಣ್ಣ ಎಷ್ಟು ಒದ್ದಾಡ್ತಿದ್ದ, ಆದರೂ ಆಗಲಿಲ್ಲ. ಅವರನ್ನು ವಂಶವೃಕ್ಷದಲ್ಲಿ ಸೇರಿಸ್ಬೇಕು ಅಂತ ಅಣ್ಣ ಎಷ್ಟು ಆಸೆ ಪಟ್ಟಿದ್ನೋ ಅಷ್ಟೇ ವಿರೋಧ ನಿನಗಿತ್ತು. ಮಹೇಶ, ಸಂಬಂಧದಲ್ಲಿ ಅವರು ಮನೆಯವರೇ ಆಗ್ತಾರಲ್ವಾ? ಹಾಗಿರುವಾಗ ಕಾನೂನಲ್ಲಿ ಯಾಕೆ ಸಾಧ್ಯ ಇಲ್ಲ? ಇಲ್ಲ ಅಣ್ಣ, ರಕ್ತ ಸಂಬಂಧ ಇದ್ದವ್ರು ಮಾತ್ರ ವಂಶವೃಕ್ಷದಲ್ಲಿ ಇರೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ಅವರು ಅದಕ್ಕೆ ಮಕ್ಕಳು, ನಿನ್ನ ಮಕ್ಕಳಲ್ಲ. ಇಲ್ಲ, ಕಾನೂನು ಏನೇ ಹೇಳಿ
ಸಂಬಂಧದಲ್ಲಿ ಪ್ರೀತಿಲಿ ಅವರು ಕೂಡ ನನ್ನ ಮಕ್ಕಳೇ. ಈ ದುರ್ಬುದ್ಧಿನೇ ನಾನು ದ್ವೇಷ ಮಾಡೋದು. ಅಭಿ, ಎಲ್ರೂ ನಮ್ಮವರು ಅಂತ ಅಂದ್ಕೊಳ್ಳೋದು ದುರ್ಬುದ್ಧಿ ಅಲ್ಲ, ಒಳ್ಳೆ ಬುದ್ಧಿ. ಅಷ್ಟು ಒಳ್ಳೆತನ ನನಗಿಲ್ಲ. ಇರೋ ಬರೋದನ್ನೆಲ್ಲ ಹಂಚ್ ತಿನ್ನೋದಕ್ಕೆ ನಾನೇನು ಧರ್ಮರಾಯ ಅಲ್ಲ. ಇನಫ್ ಅಭಿ, ನೀನು ಅಂದ್ಕೊಂಡಿದ್ಯಲ್ಲ ಈಗ ಆಗ್ತಿದೆಯಲ್ಲ, ಇನ್ಯಾಕೆ ಮಾತಾಡ್ತಿದ್ಯಾ? ಹಬ್ಬ, ನನಗೀಗ ಸಮಾಧಾನ ಆಯಿತು. ಕಾಗೆ ಗೂಡಿಗೆ ಕೋಗಿಲೆ ಬಂದ ಮಾತ್ರಕ್ಕೆ ಕೋಗಿಲೆ ಕಾಗೆ ಆಗ್ಬಿಡಲ್ಲ. ಅವೆರಡು ಸಂಬಂಧಿಕರೂ ಆಗಲ್ಲ. ಅವ್ರವ್ರ ಅಂತಸ್ತು, ಅವ್ರವ್ರ ಯೋಗ್ಯತೆ ಅವ್ರಿಗೆ ಇದ್ದೇ ಇರುತ್ತೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಅರ್ಥ ಮಾಡಿಸ್ತೀನಿ. ಅವನ ಮಾತಿಗೆ ನೀವು ಬೇಸರ ಪಟ್ಕೊಬೇಡಿ ತುಳಸಿಯವರೇ. ಖಂಡಿತ ನನಗೇನು ಬೇಸರ ಇಲ್ಲ. ಮೊದಲಿಂದನೂ ಇದ್ರ ಬಗ್ಗೆ ನನಗೆ ಮನಸ್ಸಿರಲಿಲ್ಲ, ಸಮರ್ಥಕ್ಕೂ ಇಷ್ಟ ಇರಲಿಲ್ಲ. ಕಾನೂನು ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ಬೇಕಲ್ವ. ಕಾನೂನಿನ ಪ್ರಕಾರ ಅವ್ರು ನನಗೆ ಮಕ್ಕಳಾಗಲಿಲ್ಲ ಅಂದರೆ ಏನು? ನನಗೆ ಅಭಿ ಹೇಗೋ ಅವರು ಹಾಗೇನೆ. ಅದು ನನಗೆ ಗೊತ್ತಿದೆ ಮಾಧವ್ ಅವರೇ. ಅದಕ್ಕೆ ನನಗೆ ಬೇಜಾರಿಲ್ಲ ಅಂತ ಹೇಳಿದ್ದು. ಮನಸ್ಸಲ್ಲಿರೋ ಭಾವನೆಗೆ ಯಾವ ಕಾನೂನು ಬೇಲಿ ಹಾಕೋಕ್ಕಾಗಲ್ಲ ಅಲ್ವಾ? ಕರ್ಗದ ಊಟದ ಸ್ಪೆಷಲ್ ಕೋಸಂಬರಿ, ಪಲ್ಯ, ಒಬ್ಬಟ್ಟು, ಲಾಡು, ತುಪ್ಪ, ಯಾರಿಗುಂಟು ಯಾರಿಗಿಲ್ಲ. ಒಂದು ಪ್ಲೇಟ್ ಅನ್ನಕ್ಕೆ 30 ರೂಪಾಯಿ, ಪಲ್ಯಕ್ಕೆ 15, ಕೋಸಂಬರಿಗೆ 12, ಉಪ್ಪಿನಕಾಯಿಗೆ 3. ಅದೇನೋ ಸ್ಪೆಷಲ್ ಹೋಳಿಗೆ ಅಂತಂದ್ರಲ್ಲ ನೀವು, ಆ ಹೋಳಿಗೆ ಒಂದಕ್ಕೆ 25 ರೂಪಾಯಿ. ಇದು ಇವತ್ತಿನ ಊಟದ ಚಾರ್ಜ್. ಇದೇನಿದು ವಸ್ತು ಊಟಕ್ಕೆ ಚಾರ್ಜು? ಬೀಗರೆ, ಇದು ನಿಮಗೆ ಅನ್ವಯಿಸೋದಿಲ್ಲ. ನೀವು ಊಟ ಮಾಡಿ. ಇದು ಒಳ್ಳೆ ಚೆನ್ನಾಗಿದೆ ದತ್ತ ಅವ್ರೆ. ಅವ್ರಿಗೆ ಅನ್ವಯಿಸಲ್ಲ, ನಮ್ಗೆ ಅನ್ವಯಿಸತ್ತೆ ಅಂದ್ರೆ ಅವರು ಹೊರಗಿಂದ ಬಂದವ್ರು ತಾನೆ. ಇದು ನನ್ನ ಮನೆ. ಇಲ್ಲಿ ದತ್ತ ಹೇಳಿದ್ದೇ ರೂಲ್ಸು. ಯಾಕೆ, ಏನು, ಹೇಗೆ ಅಂತ ಕೇಳೋ ಅಧಿಕಾರನ ನಾನ್ಯಾರಿಗೂ ಕೊಟ್ಟಿಲ್ಲ. ತಾತ, ಊಟ ಮಾಡಲಿ ಬಿಡಿ. ಅರೆ ಸೋಗ್ಲಾಡಿ, ನಾನಲ್ಲಿ ಊಟ ಮಾಡಬೇಡಿ ಅಂತ ಹೇಳಿದೆ. ಊಟ ಮಾಡಲಿ, ಆದರೆ ಒಂದೊಂದು ಅನ್ನಕ್ಕೂ ಬೆಲೆ ಇದೆ ಅನ್ನೋದನ್ನು ನಾನು ಲೆಕ್ಕಾಚಾರ ಮಾಡಿ ಹೇಳಿದೆ ಅಷ್ಟೇ. ಅವರು ಎಷ್ಟು ಬೇಕಾದರೂ ಊಟ ಮಾಡಲಿ, ಆದರೆ ಅವರು ಎಷ್ಟು ಊಟ ಮಾಡಿರ್ತಾರೋ ಆ ದುಡ್ಡನ್ನೆಲ್ಲ ನನಗೆ ಭಾನುವಾರ ತಂದು ಕೊಡಲಿ. ಪ್ರತಿ ವಾರದ ದುಡ್ಡನ್ನು ಭಾನುವಾರ ಕಲೆಕ್ಟ್ ಮಾಡ್ತೀನಿ. ಭಾನುವಾರ ದುಡ್ಡು ಬರಲಿಲ್ಲ ಅಂತಂದರೆ ಸೋಮವಾರದಿಂದ ಊಟ ಇಲ್ಲ. ತುಪ್ಪ ಕೇಳ್ತಾ ಇದೆಯಲ್ಲ, ಹಾಕಿಸ್ಕೊಂಡು ತಿನ್ನು. ಬರೀ 25 ರೂಪಾಯಿ ಅಷ್ಟೇ. ತಮಾಷೆ ಮಾಡಬೇಡಿ ದತ್ತ ಅವ್ರೆ. ನಾನು ಎಲ್ಲಿ ಕೇಳಿದೆ? ಶುಗರು ಬಾರ್ಡ್ರಲ್ಲಿದೆ, ನೋ ಸ್ವೀಟ್ಸ್. ಸಿರಿ, ಈ ಲಾಡು, ಹೋಳಿಗೆ ಎಲ್ಲ ತೊಗೊಂಡೋಟಮ್ಮ ಬೇಡ. ನಾಲಿಗೆ ರುಚಿಗಿಂತ ಆರೋಗ್ಯ ಮುಖ್ಯ. ಈ ಪಲ್ಯಗಳು ಇದೇನೋ ಬೇಡಮ್ಮ, ಕಾಳುಗಿಳೆಲ್ಲ ಬೇಡ, ಹೊಟ್ಟೆ ಅಪ್ಸೆಟ್ ಆಗ್ಬಿಡುತ್ತೆ. ತೊಗೊಂಡೋಗ್ಬಿಡು. ರೀ, ದುಡ್ಡು ಕೊಡ್ಬೇಕಾಗಿರೋದು ಇನ್ನು ಭಾನುವಾರ ತಾನೆ, ಆಮೇಲೆ ನೋಡ್ಕೊಳ್ಳೋಣ.
ನಂಗಿದೆಲ್ಲ ನೋಡಿಕೊಂಡು ಸುಮ್ಮನಿರೋಕ್ಕಾಗಲ್ಲ. ಬಾಯಲ್ಲಿ ನೀರು ಬರ್ತಿದೆ. ತಿನ್ಬಿಡೋಣ. ತಿನ್ನಿ. ದತ್ತವ್ರೆ, ಈ ಉಪ್ಪು ನೀರು ಎರಡು ಫ್ರೀ ತಾನೆ? ಉಪ್ಪು ತಿಂದವ್ರಿಗೆ ನೀರನ್ನ ಫ್ರೀಯಾಗಿ ಕುಡಿಸ್ತೀನಿ. ಅಷ್ಟಾದ್ರೂ ಸಾಕು ಬಿಡಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸ್ವಲ್ಪ ತುಪ್ಪ ಹಾಕೊಳ್ಳಿ. ಬೇಡ, ಉಪ್ಪು ಜಾಸ್ತಿ ಆಗುತ್ತೆ. ಉಪ್ಪಿಗಿಂತ ರುಚಿ ಇಲ್ಲ, ಆದರೆ ಈ ಲಡ್ಡು ಅದಕ್ಕಿಂತ ರುಚಿಯಾಗಿದೆ. ಗಾಡಿ ತೆಗ. ಎಲ್ಲಿಗೆ ತಮ್ಮಯ್ಯ? ಏಯ್, ನನ್ನ ಕರಿಬೇಡ. ನಿನ್ನನ್ನು ಕರಿಬಾರ್ದು ಅಂತ ಅಂದ್ಕೊಂಡ್ರು ನಿಮ್ಮ ಮನೇಲಿರೋ ವಂಶವೃಕ್ಷ ನನ್ನನ್ನು ಕರಿಯೋ ಥರ ಮಾಡ್ತಿದೆ. ಏನು ಮಾಡಲಿ ಹೇಳು? ಅಯ್ಯೋಯ್ಯೋ, ವಂಶವೃಕ್ಷದಲ್ಲಿ ನಿನ್ನ ಹೆಸರಿದೆ ಅಲ್ವಾ? ಛೇ, ನಾನು ಮರ್ತೇ ಬಿಟ್ಟಿದ್ದೆ. ಈಗ ನೀನು ನಮ್ಮ ಅಣ್ಣ, ವಂಶವೃಕ್ಷದಲ್ಲಿ ನಿನ್ನ ಹೆಸರಿದೆ ಅಂದರೆ ನಮ್ಮ ಆಸ್ತಿನ ಕಿತ್ಕೋಬೋದಲ್ವಾ? ನನಗೆ ಸಿಗೋ ಅಷ್ಟೇ ನಿನಗೂ ಪಾಲು ಸಿಗ್ಬೋದು. ಹೌದೌದು, ಬರೀ ನನಗಷ್ಟೇ ಅಲ್ಲ, ನನ್ನ ತಂಗಿಗೂ ಸಿಗುತ್ತೆ. ಆದರೆ ನಾವು ಅದನ್ನು ಮುಟ್ಬೇಕಲ್ಲ. ಕೈಗೆಟಕ್ದಿರೋ ದ್ರಾಕ್ಷಿ ಹುಳಿ ಅಂದ ಹಾಗೆ ನಿನ್ನ ಕೈಗೆ ಸಿಗದಿರೋ ಆಸ್ತಿನ ನಾವು ಮುಟ್ಟೋದೇ ಇಲ್ಲ ಅಂತ ಯಾಕೋ ಹೇಳ್ತಿದ್ಯಾ? ನಮ್ಮ ಆಸ್ತಿ ಸಿಗೋದಿರಲಿ, ನಮ್ಮ ಮನೆ ಡಸ್ಟ್ಬಿನ್ನಲ್ಲಿರೋ ಕಸನೂ ನಿನಗೆ ಸಿಗಲ್ಲ. ನನ್ನ ಪಾಲಿಗೆ ಈ ಮನೆಯೇ ಡಸ್ಟ್ಬಿನ್ನು. ಇಲ್ಲಿರೋರೆಲ್ಲ ನನ್ನ ದೃಷ್ಟಿಲಿ ಏನೋ ಯೋಚನೆ ಮಾಡ್ತಿದ್ಯಾ? ಇವನು ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಅಂತಾನ, ಅಥವಾ ಈ ಆಸ್ತಿ ಅನ್ಭವಿಸೋದಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ಅಂತಾನ? ಅಂತ ಆಸೆ ಇಲ್ಲ ಇದ್ರೆ ಅದನ್ನು ಇಲ್ಲೇ ಕಟ್ಟಿಟ್ಬಿಡು. ನೀನು ತಿಪ್ಪರ್ಲಾಗ ಹೊಡೆದ್ರೂ ನಿನ್ನ ಹೆಸರನ್ನಾಗಲಿ ನಿನ್ನ ತಂಗಿ ಹೆಸರನ್ನಾಗಲಿ ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಕಾನೂನಲ್ಲೇ ಇದೆ. ಆ ಡೀಟೇಲ್ಸ್ ಎಲ್ಲ ಬಂದಾಯಿತು. ಓ, ಡಿಸಪಾಯಿಂಟ್ ಆಯ್ತಾ? ಪಾಪ. ಸದ್ಯ ಈ ಕೆಟ್ಟ ಫ್ಯಾಮಿಲಿಲಿ ನನ್ನ ಹೆಸರು ಸೇರಿಕೊಂಡು ನನ್ನ ಹೆಸರು ಕೆಟ್ಟೋಗುತ್ತೆ ಅಂತ ಭಯ ಆಗ್ತಾ ಇತ್ತು. ಆದ್ರೀಗ ಸಮಾಧಾನ ಆಯಿತು. ಈ ಫ್ಯಾಮಿಲಿ ಟ್ರೀ ಒಂಥರ ಜಾಲಿ ಮರ ಇದ್ದಂಗೆ. ಜಾಲಿ ಮರದ ನೆರಳು ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳು? ಕನಿಷ್ಠ ಪಕ್ಷ ಕಾನೂನು ಪ್ರಕಾರ ಆದರೂ ನಾನು ಈ ಫ್ಯಾಮಿಲಿಗೆ ಸೇರಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ, ಇನ್ಮೇಲೆ ನೆಮ್ಮದಿಯಾಗಿರ್ತೀನಿ. ಬಯಸಿ ಕೆಸರಿಗೆ ಬೀಳೋ ದಡ್ತನ ನನಗಿಲ್ಲ. ಏಯ್, ಯಾರನ್ನೋ ಕೆಸರಂತೀರದ್ ನೀನು? ಒಬ್ರನ್ನಿಬ್ರನ್ನಲ್ಲ, ಇಡೀ ನಿಮ್ಮ ಫ್ಯಾಮಿಲಿನೇ. ಏಯ್ ಇಡಿಯಟ್, ಇನ್ನೊಂದ್ಸಲಿ ಅಂತ ಮಾತಾಡಿದ್ರೆ. ಹಲೋ, ನನಗೂ ಬಾಯಿ ಇದೆ. ನಿಮ್ಗಿಂತ ಚೆನ್ನಾಗಿ ಬೈಗಳು ನನಗೂ ಬರುತ್ತೆ. ನೀವು ನನಗೆ ಸಂಬಳ ಕೊಡ್ತಿರೋದು ನೀವು ಹೇಳೋ ಕೆಲಸ ಮಾಡೋಕ್ಕೆ, ನಿಮ್ಮ ದರ್ಪ ತೋರ್ಸಕ್ಕಲ್ಲ. ಎಲ್ಲಾದರೂ ಡ್ರಾಪ್ ಮಾಡಬೇಕಾ ಹೇಳಿ, ಬಿಟ್ಟು ಬರ್ತೀನಿ. ಅದು ಬಿಟ್ಬಿಟ್ಟು ಈ ಕೂಗಾಟ ಹಾರಾಟ ಎಲ್ಲ ನಿಮ್ಮ ಕೆಸರಲ್ಲೇ ಇಟ್ಕೊಳ್ಳಿ. ಸಾರಿ, ನಿಮ್ಮ ಫ್ಯಾಮಿಲಿ ಮಧ್ಯೆ ಇಟ್ಕೊಳ್ಳಿ.
ಇಂಥ ದೊಂಬರಾಟ ನಂಬ್ಕೊಂಡು ನನ್ನ ತಂಗಿ ಕುಣಿದಾಡ್ತಿದ್ಲು. ಬುದ್ಧಿ ಇಲ್ಲ ಅವಳಿಗೆ. ನನ್ನ ಅಮ್ಮನೇ ನನಗಿಲ್ಲ ಅಂದಮೇಲೆ ಇವ್ರ ಆಸ್ತಿ ನನ್ನ ಪಾಲಿಗೆ ಧೂಳಿಗೆ ಸಮ. ಪೂರ್ಣಿ, 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 ಪೂರ್ಣಿ. ಅವರೇ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಪೂರ್ಣಿ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ತೆ, ಮನೇಲಿ ಎಲ್ಲೂ ಇಲ್ಲ. ಎಲ್ಲೋ ಆಚೆ ಹೋಗಿರ್ತಾಳೆ, ಬರ್ತಾಳೆ. ಇಲ್ಲ, ಅವಳು ಹಾಗೆಲ್ಲ ಎಲ್ಲೂ ಹೋಗಲ್ಲ. ಅದು ಅಲ್ಲದೆ ನನಗೆ ಹೇಳಿದೆ ಅವಳು ಆಚೆ ಎಲ್ಲೂ ಹೋಗಲ್ಲ. ಹೌದಾ? ಸರಿ, ನಾನು ಆಚೆ ಕಡೆ ನೋಡ್ತೇನೆ. ನೀವು ರೂಮಲ್ಲಿ ನೋಡಿ, ಬಾತ್ರೂಮಲ್ಲಿ ಏನಾದರೂ ಇರ್ಬೋದೇನೋ. ಪೂರ್ಣಿ, ಪೂರ್ಣಿ, ತುಳಸಿಯವರೇ, ಏನಾಯಿತು? ನಾನು ಈ ಮನೆಗೆ ಯೋಗ್ಯಳಲ್ಲ. ನನ್ನನ್ನು ಹುಡುಕಬೇಡಿ. ಬನ್ನಿ. ನೋಡಿದ್ರಾ, ಒಬ್ರಿಗೂ ಒಂಚೂರು ಅನುಮಾನ ಬರದೇ ಇರೋ ಹಾಗೆ, ಯಾರಿಗೂ ವಿಷಯ ಗೊತ್ತಾಗದೇ ಇರೋ ಹಾಗೆ ಆ ಪೂರ್ಣಿನ ಈ ಮನೆ ಬಿಟ್ಟು ಓಡಿಸ್ದೆ. ದೀಪಿಕಾ ಜಾಣ್ತನನ ಒಪ್ಕೊತೀರಾ? ಒಪ್ಕೊಳ್ತೀನಿ. ಆದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಜಾಣತನದ ಜೊತೆ ಎಚ್ಚರಿಕೆನೂ ಇರಬೇಕು. ಯಾರಿಗೂ ಏನೂ ಗೊತ್ತಾಗಲ್ಲ ಅಂತ ಕೆಲವು ಕೆಲಸಗಳನ್ನು ಮಾಡ್ತೀವಿ. ಆದರೆ ಕೆಲವೊಂದು ಸತಿ ನಮಗೆ ಗೊತ್ತಾಗದೇ ಇರೋ ಥರ ಇನ್ಯಾರಿಗೋ ಎಲ್ಲ ಗೊತ್ತಾಗಿರುತ್ತೆ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲ, ಮಾತಿಗಷ್ಟೇ ಹೇಳಿದೆ. ಆ ಪೂರ್ಣಿ ಇಲ್ಲಿ ಇರೋಕ್ಕಾಗದೆ ಆಚೆ ಹೋಗಿದ್ದಾಳೆ ಅಂದರೆ ಅಂಥದ್ದೇನು ಹೇಳಿದೆ ನೀನು? ನಾನು ಹೇಳಿರೋದು ಒಂದಾ ಎರಡ? ಹೇಳಿರೋ ಪ್ರತಿ ಮಾತು ಅವಳ ಹೃದಯಕ್ಕೆ ನೇರವಾಗಿ ನಾಟಿದೆ. ನಾನು ಹೇಳಿದ ಒಂದೇ ಒಂದು ಸತ್ಯ ಅವಳನ್ನ ಸಾಯಿಸದೆ ಬಿಡಲ್ಲ. ಅವಳು ಈ ಜನ್ಮದಲ್ಲಲ್ಲ, ಇನ್ಯಾವ ಜನ್ಮದಲ್ಲೂ ನನ್ನ ಮುಂದೆ ಆಗಲಿ ಈ ಮನೆಗಾಗಲಿ ಬರಲ್ಲ. ಹಾಗಿದ್ರೆ ಅವಳು ಸಾಯೋ ದಾರಿ ಯಾವುದು ಅಂತ ಹುಡುಕ್ತಿರ್ತಾಳೆ. ಒಟ್ಟಿನಲ್ಲಿ ಈ ಮನೇಲಿ ನಮ್ಮ ವಿರುದ್ಧ ಇರೋ ಒಂದು ವಿಕೆಟ್ ಬಿದ್ದೋಯ್ತು. ಒಂದಲ್ಲ, ಎರಡು. ಎರಡಾ? ಏನು ಹೇಳ್ತಿದ್ದೀರಾ? ಪೂರ್ಣಿ ಇಲ್ಲ ಅಂದಮೇಲೆ ಆ ಅವಿ ವಿಲ ವಿಲ ಅಂತ ಒದ್ದಾಡ್ತಾನೆ. ಅವನಿಗೆ ಜೀವ ಹೋದಾಗುತ್ತೆ. ಈ ಬದುಕಿನ ಮೇಲೆ ಆಸಕ್ತಿನೇ ಕಳ್ಕೊಳ್ತಾನೆ. ಹೌದು, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅವಿಗೆ ಅವಳನ್ನ ನೆನೆಸ್ಕೊಂಡು ಪ್ರತಿದಿನ ಕೊರಗ್ತಾನೆ ಇರ್ತಾನೆ. ಅವನ ಹೃದಯದಲ್ಲಿ ಹೆಂಡತಿ ಇಲ್ಲ ಅನ್ನೋ ಕಾವು ಬೆಂಕಿಯಾಗಿ ಅವನ್ನೇ ಸುಟ್ಟು ಬಿಡ್ಬೋದು. ಆ ಬೆಂಕಿಗೆ ನಾವು ಆಗಾಗ ತುಪ್ಪ ಸುರಿಯೋ ಕೆಲಸ ಮಾಡಬೇಕಷ್ಟೆ. ಅವಳ ಬಗ್ಗೆ ಪದೇ ಪದೇ ಮಾತಾಡಿ ಅವನ ನೋವನ್ನು ಹೆಚ್ಚು ಮಾಡಿದ್ರೆ ಹೆಚ್ಚು ಕಮ್ಮಿ 1 ತಿಂಗಳಲ್ಲಿ ಆ ಅವಿನೂ ಮೂಲೆ ಗುಂಪಾಗ್ತಾನೆ. ಆಗ ಇಡೀ ಮನೆಗೆ ಅಭಿನೇ ಯಜಮಾನ. ಆಗ ಕಂಪ್ನಿಗಾಗಲಿ ಮನೆಗಾಗಲಿ ಬಿಸ್ನೆಸ್ ಆಗಲಿ
ಎಲ್ಲ ವ್ಯವಹಾರಗಳು ನಮ್ಮ ಕೈಯಲ್ಲೇ ಇರುತ್ತೆ. ಪ್ರತಿಯೊಂದನ್ನು ನಾವೇ ಆಳ್ಬೋದು, ಪ್ರತಿಯೊಬ್ಬರೂ ನಾವೇ ಆಟ ಆಡಿಸ್ಬೋದು.